ಒನ್ ಆಫ್ ದ ಮೋಸ್ಟ್ ಆಂಟಿಸಿಪೇಟೆಡ್ ಸಿನಿಮಾ 59ನೇ ಸಿನಿಮಾ ಆಗಿ ತರುಣ್ ಸುಧೀರ್ ಅವರ 3ನೇ ಕಾಂಬಿನೇಷನ್ ನ ಸಿನಿಮಾ ವೀರ ಸಿಂಧೂರ ಲಕ್ಷ್ಮಣನ ಸಾಹಸ ಗಾಥೆ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ 47ನೇ ಹುಟ್ಟು ಹಬ್ಬದ ಸಂಭ್ರಮ ಇವತ್ತು. ಸೊ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಆಕ್ಚುಲಿ ಮೇಲಿಂದ ಮೇಲೆ ಅವರ ಮುಂದಿನ ಸಿನಿಮಾಗಳ ಅಪ್ಡೇಟ್ ಅಂತೂ ಭರ್ಜರಿಯಾಗಿ ಸಿಗ್ತಾನೆ ಇದೆ. ಈ ಎಲ್ಲ ಅಪ್ಡೇಟ್ಗಳಿಂದ ಡೆಫಿನೆಟ್ ಆಗಿ ದರ್ಶನ್ ಅವರ ಅಭಿಮಾನಿಗಳಿಗಂತೂ ಒಂದು ಹಬ್ಬದ ರೀತಿ ವಾತಾವರಣ ಅಂತೂ ಇವತ್ತು ಸೃಷ್ಟಿಯಾಗಿರುತ್ತೆ. ಸೊ ಮೊದಲಿಗೆ ದರ್ಶನ್ ಅವರು ಮತ್ತೆ ಮಿಲನ ಪ್ರಕಾಶ್ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರುವಂತಹ ಡೆವಿಲ್ ಸಿನಿಮಾದ ಫಸ್ಟ್ ಗ್ಲಿಮ್ಸ್ ಅಥವಾ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಯಿತು. ಈಗ ಒನ್ ಆಫ್ ದ ಮೋಸ್ಟ್ ಆಂಟಿಸಿಪೇಟೆಡ್ ಸಿನಿಮಾ ಇನ್ ದರ್ಶನ್ಸ್ ಕೆರಿಯರ್ ಅಂತಾನೆ ಹೇಳ್ಬೋದು. ತರುಣ್ ಕಿಶೋರ್ ಸುಧೀರ್ ಮತ್ತು ದರ್ಶನ್ ಅವರ ಕಾಂಬಿನೇಷನ್ ಅಲ್ಲಿ ಕಾಟೇರ ಆದ ನಂತರ ಮತ್ತೊಂದು ಸಿನಿಮಾ ಘೋಷಣೆ ಆಗಿದೆ. ಸೊ ಇದು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಂತಹ ರೀತಿನೇ ವೀರ ಸಿಂಧೂರ ಲಕ್ಷ್ಮಣನ ಸಾಹಸ ಗಾಥೆನೇ ಆಗಿರುತ್ತೆ. ಸೊ ಈ ಒಂದು ಸಿನಿಮಾಗೆ ಇನ್ನೂ ಕೂಡ ಟೈಟಲ್ ಇಟ್ಟಿಲ್ಲ, ಆದ್ರೆ ಇದು ದರ್ಶನ್ ಅವರ 59ನೇ ಸಿನಿಮಾ ಆಗಿ ಅನೌನ್ಸ್ ಆಗಿದೆ. ಸೊ ಈ ಒಂದು ಸಿನಿಮಾಗೆ ಹಣವನ್ನ ಹೂಡ್ತಾ ಇರೋದು, ನಿರ್ಮಾಣ ಮಾಡ್ತಾ ಇರೋದು ಮೀಡಿಯಾ ಹೌಸ್ ಸ್ಟುಡಿಯೋಸ್ ಖ್ಯಾತಿಯ ನಮ್ಮ ಶೈಲಜಾ ನಾಗ್ ಅವರು ಮತ್ತೆ ಬಿ ಸುರೇಶ್ ಅವರು. ಈಗಾಗಲೇ ಶೈಲಜಾ ನಾಗ್ ಅವರು ಮತ್ತೆ ಬಿ ಸುರೇಶ್ ಅವರು ದರ್ಶನ್ ಅವರಿಗೆ ಯಜಮಾನ ಮತ್ತು ಕ್ರಾಂತಿ ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ. ಸೊ ದರ್ಶನ್ ಅವ್ರ ಜೊತೆಗೆ ಈ ಒಂದು ಪ್ರೊಡಕ್ಷನ್ ಹೌಸ್ ನ 3ನೇ ಸಿನಿಮಾ ಇದಾಗಿರುತ್ತೆ. ಹಾಗೇನೆ ತರುಣ್ ಸುಧೀರ್ ಅವರ 3ನೇ ಕಾಂಬಿನೇಷನ್ ನ ಸಿನಿಮಾ ಕೂಡ ಇದಾಗಿರುತ್ತೆ ದರ್ಶನ್ ಅವ್ರ ಜೊತೆಗೆ. ಸೊ ಸ್ನೇಹಿತರೆ, ಕಾಟೇರ ಸಿನಿಮಾ ರಿಲೀಸ್ ಆದ್ಮೇಲಂತೂ ತರುಣ್ ಸುಧೀರ್ ಅವ್ರ ಮೇಲೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗಿದೆ. ಹಾಗೇನೆ ಅಫ್ಕೋರ್ಸ್ ಕಾಟೇರ ಸಿನಿಮಾ ಇಷ್ಟರ ಮಟ್ಟಿಗೆ ಹಿಟ್ ಆಗಿದ್ರಿಂದ ದರ್ಶನ್ ಅವರ ಮುಂದಿನ ಸಿನಿಮಾಗಳ ಮೇಲೆ ಎಷ್ಟೋ ಜನರ ಒಂದು ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗಿದೆ. ಅವರ ಫ್ಯಾನ್ಸ್ಗಳಷ್ಟೇ ಅಂದ್ರೆ ಎಲ್ಲ ಇಡೀ ಕನ್ನಡ ಸಿನಿಮಾ ಪ್ರೇಕ್ಷಕರ ಎಕ್ಸ್ಪೆಕ್ಟೇಷನ್ಸ್ ದರ್ಶನ್ ಅವರ ಸಿನಿಮಾಗಳ ಮೇಲೆ ಡೆಫಿನೆಟ್ಲಿ ಡಬಲ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಆ ಒಂದು ಎಕ್ಸ್ಪೆಕ್ಟೇಷನ್ಗೆ ತಕ್ಕುದಾದಂತಹ ಒಂದು ಅಪ್ಡೇಟ್ ಅಂತಂದ್ರೆ ಈ ಸಿಂಧೂರ ಲಕ್ಷ್ಮಣ ಸಿನಿಮಾದ ಒಂದು ಅಪ್ಡೇಟ್. ಬಟ್ ಇದು 59ನೇ ಸಿನಿಮಾ ಆಗಿರುತ್ತೆ. ಅಫ್ಕೋರ್ಸ್ ದರ್ಶನ್ ಅವರ ಮುಂದಿನ ಸಿನಿಮಾ ಡೆವಿಲ್ ಆಗಿರುತ್ತೆ, ಮಿಲನ ಪ್ರಕಾಶ್ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರುವಂಥದ್ದು. ಅದಾದ್ಮೇಲೆ ನಮ್ಮ ಪ್ರೇಮ್ಸ್ ಅವ್ರ ಜೊತೆಗೆ ಬರ್ತಾ ಇರುವಂತಹ ಪ್ರೇಮ್ಸ್ ಮತ್ತು KVN ಪ್ರೊಡಕ್ಷನ್ಸ್ ನಲ್ಲಿ ಬರ್ತಾ ಇರುವಂತಹ ಆ ಒಂದು ಸಿನಿಮಾ ನೆಕ್ಸ್ಟ್ D59 ಸಿನಿಮಾ ಆಗಿ ಈ ಒಂದು ಸಿಂಧೂರ ಲಕ್ಷ್ಮಣನ ಸಾಹಸ ಗಾಥೆಯ ಕಥೆಯನ್ನ ಹೇಳಲಿಕ್ಕೆ ತರುಣ್ ಸುಧೀರ್ ಅವರು ಮತ್ತೆ ದರ್ಶನ್ ಅವರು ಮತ್ತೊಂದ್ಸಲ ತೆರೆ ಮೇಲೆ ಒಂದಾಗ್ತಾ ಇದ್ದಾರೆ. ಸೊ ನಿಜಕ್ಕೂ ಒಂದು ರೀತಿ ಈಗ ಐತಿಹಾಸಿಕ ಪಾತ್ರಗಳು ಅಂದ ತಕ್ಷಣ ನಮಗೆ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತಿನ ಜನರೇಷನ್ ಅಲ್ಲಿ ನಮಗೆ ದರ್ಶನ್ ಅವರನ್ನ ಬಿಟ್ರೆ ಬೇರೆ ಯಾವ ಹೀರೋಗಳು ಹೆಸರುಗಳು ಕೂಡ ನಮಗೆ ಕಣ್ಮುಂದೆ ಬರಲ್ಲ ಆಕ್ಚುಲಿ. ಸೊ ನಿಜಕ್ಕೂ ಅಂದ್ರೆ ಫಸ್ಟ್ ಇದಕ್ಕಿಂತ ಮೊದಲು ಆಕ್ಚುಲಿ ವೀರ ಮದಕರಿ ನಾಯಕ ಸಿನಿಮಾ ಕೂಡ ಅನೌನ್ಸ್ ಆಗಿ ಅದು ಕ್ಯಾನ್ಸಲ್ ಆಗೋಯ್ತು. ಬಟ್ ಸಿಂಧೂರ ಲಕ್ಷ್ಮಣ ಕೂಡ ಶುರುವಾಗಿ ಮತ್ತೆ ಆಮೇಲೆ ಏನೋ ಸ್ಟಾಪ್ ಆಯ್ತು ಅನ್ನೋಂತಹ ಒಂದು ನ್ಯೂಸ್ ಕೂಡ ಬಂತು. ಬಟ್ ಈಗ ಈ ಒಂದು ಐತಿಹಾಸಿಕ ಸಿನಿಮಾವನ್ನ ಅದು ತರುಣ್ ಕಿಶೋರ್ ಸುಧೀರ್ ಅಂತಹ ಟೆಕ್ನಿಕಲಿ ಬ್ರಿಲಿಯಂಟ್ ಆಗಿರುವಂತಹ ಒಬ್ಬ ನಿರ್ದೇಶಕ ಹ್ಯಾಂಡಲ್ ಮಾಡ್ತಾರೆ ಅಂತಂದ್ರೆ ಇದ್ರ ಮೇಲೆ ನಿಜಕ್ಕೂ ನಾವು ಎಕ್ಸ್ಪೆಕ್ಟೇಷನ್ ಅನ್ನ ದೊಡ್ಡ ಮಟ್ಟದಲ್ಲಿ ಇಟ್ಕೊಳ್ಬಹುದು. ಹಾಗೇನೆ ಹರಿಕೃಷ್ಣ ಅವರು ಅಗೇನ್ ಆಫ್ಟರ್ ಕಾಟೇರ ಹರಿಕೃಷ್ಣ ಅವರು ಈ ಒಂದು ಸಿನಿಮಾಗೆ ಸಂಗೀತ ನಿರ್ದೇಶನವನ್ನ ಮಾಡ್ತಾರೆ. ಹಾಗೇನೆ ಸ್ನೇಹಿತರೆ, ನಿಮ್ಗೆಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಸಿಂಧೂರ ಲಕ್ಷ್ಮಣ ಸಿನಿಮಾನ ಉಮಾಪತಿ ಶ್ರೀನಿವಾಸ್ ಅವರು, ರಾಬರ್ಟ್ ಖ್ಯಾತಿಯ ಉಮಾಪತಿ ಶ್ರೀನಿವಾಸ್ ಅವರು ಆಕ್ಚುಲಿ ನಿರ್ಮಾಣ ಮಾಡಬೇಕಾಗಿತ್ತು. ಬಟ್ ಇವಾಗ ಇದು ಮೀಡಿಯಾ ಹೌಸ್ ಸ್ಟುಡಿಯೋಸ್ ತೆಕ್ಕೆಗೆ ಬಂದುಬಿಟ್ಟಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ದರ್ಶನ್ ಅವರ ಹುಟ್ಟುಹಬ್ಬಕ್ಕೆ ಒಳ್ಳೊಳ್ಳೆ ಕಾಂಬಿನೇಷನ್ ನ ಸಿನಿಮಾಗಳಿಂದ ಒಳ್ಳೊಳ್ಳೆ ಅಪ್ಡೇಟ್ ಅಂತೂ ಸಿಕ್ಕಿದೆ. ಇದಾದ್ಮೇಲೆ ನಾನು ಈಗಷ್ಟೇ ನೋಡ್ತಾ ಇದ್ದೆ, ಪ್ರೇಮ್ಸ್ ಅವರು ಕೂಡ ಅವರ ಮತ್ತು ದರ್ಶನ್ ಅವರ ಕಾಂಬಿನೇಷನ್ ನ ಏನ್ ಸಿನಿಮಾ ಇದೆಯಲ್ಲ ಅದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಇನ್ನೊಂದು 3 ಗಂಟೆಲಿ ಕೊಡ್ತೀನಿ ಅಂತ ಆಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರೆ. ಸೊ ಸಾಲು ಹುಟ್ಟು ಹಬ್ಬದ ಅಪ್ಡೇಟ್ಗಳು ದರ್ಶನ್ ಅವರ ಹುಟ್ಟುಹಬ್ಬಕ್ಕೆ ಬರ್ತಾ ಇದೆ. ದರ್ಶನ್ ಅವರ ಫ್ಯಾನ್ಸ್ಗಳಿಗೆ ಹಾಗೇನೆ ಕನ್ನಡ ಸಿನಿಮಾ ಪ್ರೇಮಿಗಳಿಗೆ ಇದೊಂದು ರೀತಿ ಹಬ್ಬದ ದಿನ ಅಂತಾನೆ ಹೇಳ್ಬೋದು. ಸೊ ವೀರ ಸಿಂಧೂರ ಲಕ್ಷ್ಮಣನ ಸಾಹಸ ಗಾಥೆಯ ಕಥೆ ಆಕ್ಚುಲಿ ಸಿನಿಮಾ ಆಗ್ತಾ ಇರೋದು, ಅದರಲ್ಲಿ ದರ್ಶನ್ ಅವರು ಅಭಿನಯಿಸ್ತಾ ಇರೋದು, ಅದನ್ನ ತರುಣ್ ಸುಧೀರ್ ಅವರು ನಿರ್ದೇಶನ ಮಾಡ್ತಾ ಇರೋವಂಥದ್ದು ನಿಮಗೆ ಎಷ್ಟು ಎಕ್ಸೈಟ್ಮೆಂಟ್ ಅನ್ನ ತಂದುಕೊಟ್ಟಿದೆ ಅದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹಾಗೇನೆ ಸಿನಿಮಾಗೆ ಸಂಬಂಧಪಟ್ಟಂತಹ ಮತ್ತೊಂದಷ್ಟು ಮಾಹಿತಿಗಳನ್ನ ಸಂದರ್ಶನಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ನ್ಯಾಷನಲ್ ಟಿವಿ ಯಾವತ್ತಿಗೂ ಸನ್ನದ್ಧವಾಗಿರುತ್ತೆ. ನ್ಯಾಷನಲ್ ಟಿವಿ ನೋಡ್ತಾ ಇರಿ, ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಪಕ್ಕದ ಬೆಲ್ ಐಕಾನ್ ಅನ್ನ ತಪ್ಪದೆ ಒತ್ತಿ. ಧನ್ಯವಾದಗಳು.